ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೇಸ್ ಎಕಡೆ ಇರಬೇಕು ಹಾಗೆ ನ್ಯೂಟ್ರಲ್ ಎಕಡೆ ಇರಬೇಕು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಎಲ್ಲ ಎಲೆಕ್ಟ್ರಾನಿಕ್ಸು ಅದೇ ರೀತಿ ಡಿಸೈನ್ ಆಗಿರ್ತವೆ, ಬಟ್ ಎರಡೂ ಕಡೆ ಹಾಕಿದ್ರೂ ರನ್ ಆಗುತ್ತೆ. ಬಟ್ ಸ್ಟಿಲ್ ನಾವು ಮಾಡಿಸ್ಬೇಕಾದ್ರೆ ಫೇಸ್ ಎಕಡೆ ಇಡಬೇಕು, ನ್ಯೂಟ್ರಲ್ ಎಕಡೆ ಬರಬೇಕು ಅನ್ನುವಂಥ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ಫೇಸ್ ಇಡಬೇಕಾ ಈ ಕಡೆ ಫೇಸ್ ಇಡಬೇಕಾ ಅಂಥೇಳಿ ನಾ ಹೇಳ್ತಿದ್ನಲ್ಲ. ಎರಡು ಕಡೆ ಇಟ್ಟರೂ ನಿಮ್ಮ ಡಿವೈಸ್ ಸ್ಟಾರ್ಟ್ ಆಗುತ್ತೆ, ಟಿ ವಿ ಇರಲಿ ಫ್ರಿಜ್ ಇರಲಿ. ಬಟ್ ಆ್ಯಕ್ಚುಲಿ ಈ ಕಡೆ ನ್ಯೂಟ್ರಲ್ ಬರಬೇಕು, ಈ ಕಡೆ ಫೇಸ್ ಬರಬೇಕು. ಬಟ್ ಯಾವ ಕಡೆ ಬಂದರೂ ಎಲೆಕ್ಟ್ರಾನಿಕ್ಸ್ಗಳು ರನ್ ಆಗ್ತವೆ. ಬಟ್ ಫಾರ್ ದ ಸೇಫರ್ ಸೈಡ್ ನಿಮ್ಮದು ಯಾವಾಗಲೂ ಈ ಕಡೆ ನ್ಯೂಟ್ರಲ್, ಈ ಕಡೆ ಫೇಸ್ ಇರಬೇಕು. ನೀವು ಹೊಸ ಮನೆ ಮಾಡಿಸೋದಾಗಲಿ, ಈಗ ಇದ್ದಿರೋ ಮನೆ ಆಗಲಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಈ ಕಡೆನೇ ಬರಬೇಕು. ಯಾಕಂದರೆ ಎಲ್ಲ ಎಲೆಕ್ಟ್ರಾನಿಕ್ಸು ನೀವು ಬೇಕಾದರೆ ಪಿನ್ನಲ್ಲಿ ಕೊಟ್ಟಿರ್ತಾರೆ ನೋಡಿ, ಕೆಲವೊಮ್ಮೆ ಫೇಸ್ ಬದಲು ಲೈವ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆಲ್ಮೋಸ್ಟ್ ಈ ಕಡೆ ಇರುತ್ತೆ, ಈ ಪಿನ್ನಿಗೆ ಇರುತ್ತೆ. ಹಾಗಾಗಿ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಇದಾದರೆ ಕನೆಕ್ಷನ್ ಈ ಕಡೆ ಫೇಸ್ಗೆ ಇದು ಮಾಡ್ಕೊಳ್ಳಿ. ಇದು ಒಂದು ಕರೆಕ್ಟಾಗಿರೋಂಥ ಇದು ನೆನಪಿಡ್ಕೊಳ್ಳೋಕ್ಕೆ. ಇದು ನ್ಯೂಟ್ರಲ್, ಈ ಫೇಸ್ NP. ಸೊ ನೋ ಪ್ರಾಬ್ಲಮ್ ಆ ಥರ ತಿಳ್ಕೊಂಬಿಡಿ, ನೆನಪಿಡ್ಕೊಳ್ಳೋಕ್ಕೆ ನೋ ಪ್ರಾಬ್ಲಮ್. ಓಕೆ, ಸಪೋಸ್ ತಿಳ್ಕೊಳ್ಳಿ, ಇದು ನ್ಯೂಟ್ರಲ್ ವೈರ್ ಅಂತ ತಿಳ್ಕೊಳ್ಳಿ. ನೋಡಿ, ಇದು ಬ್ಯಾಕ್ ಸೈಡ್ ಕನೆಕ್ಷನ್ ಹೇಳ್ತಾ ಇರೋದು ನಾನು. ಇದು ಬ್ಯಾಕ್ ಸೈಡಿಂದ ಇದಕ್ಕೆ ಈ ಪಿನ್ನಿಗೆ ಕೊಟ್ಟಿದ್ದೀರ ಒಳಗಡೆ. ಇದು ಫೇಸ್. ಓಕೆ, ಯಾಕೆ ಈ ಕಡೆ ಇಡಬೇಕು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನೀವು ಯಾವಾಗಲೂ ಪಿನ್ ಹಾಕಿದರೆ ಬಟನ್ ಯಾವಾಗೂ ರೈಟ್ ಸೈಡೇ ಇಡ್ತೀರ ಆನ್ ಆಫ್ ಮಾಡಲಿಕ್ಕೆ. ಹಾಗಾಗಿ ಈಗ ಫೇಸ್ ರೈಟ್ ಸೈಡ್ ಇಡಲಿಕ್ಕೆ ಯಾಕೆ ಇಡಬೇಕು ರೈಟ್ ಸೈಡ್ ಫೇಸ್ ಅಂದರೆ, ಈಗ ಫೇಸ್ ಬಂದಿದ್ದು ಈ ಬಟನಿಗೆ ಹೋಗಿ ಈ ಥರ ಕನೆಕ್ಷನ್ ಆಗಬೇಕಿದು. ನೀವೇನಾದರೂ ಈಗ ನೋಡಿ ಆನ್ ಆದರೆ ನೋಡಿ ಈ ಥರ ಕನೆಕ್ಟ್ ಆಗುತ್ತೆ, ಆವಾಗ ಆನ್ ಆಗುತ್ತೆ ನಿಮ್ಮದು ಟಿ ವಿ ಅಥವಾ ಫ್ರಿಜ್ಜು ಆನ್ ಆಗುತ್ತೆ. ಸಪೋಸ್ ನೀವು ಆಫ್ ಮಾಡೋದಾದರೆ ಇದು ಈ ಥರ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಟೋಟಲಿ ಫೇಸ್ ನೀವು ಆಫ್ ಆದಾಗ ಕಟ್ ಆಫ್ ಆಗುತ್ತೆ. ಓಕೆ, ಸಪೋಸ್ ಇದು ಕರೆಕ್ಟ್ ವೇ. ಓಕೆ, ಇಲ್ಲಾಂದರೆ ರಿವರ್ಸ್ ಪೊಲ್ಯಾರಿಟಿ ಆಗುತ್ತೆ. ಸೊ ಇದು ಕರೆಕ್ಟ್ ವೇ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಸಪೋಸ್ ತಿಳ್ಕೊಳ್ಳಿ, ಇದನ್ನ ಈ ಥರ ಇದು ಕೊಟ್ರಿ ಅಂದ್ಕೊಳ್ಳಿ. ಓಕೆ, ಫೇಸ್ ಈ ಕಡೆ ಕೊಟ್ರಿ. ಓಕೆ, ಈ ಪಿನ್ನಿಗೆ ಫೇಸ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಸೊ ಇದು ಕಟ್ ಆಫ್ ಆಗುತ್ತೆ. ಓಕೆ, ಈಗ ಆನ್ ಮಾಡಿದ ಕೂಡಲೇ ಇದು ಕನೆಕ್ಟ್ ಆಗುತ್ತೆ ನ್ಯೂಟ್ರಲ್. ಆಫ್ ಮಾಡಿದ ಕೂಡಲೇ ಇದು ಡಿಸ್ಕನೆಕ್ಟ್ ಆಗುತ್ತೆ. ಬಟ್ ಫೇಸ್ ಯಾವಾಗೂ ಕನೆಕ್ಟೇ ಇರುತ್ತೆ. ಸಪೋಸ್ ನಿಮ್ದು ಏನಾದರೂ ಫ್ರಿಜ್ ಇದ್ದರೆ, ಈಗ ನೀವು ಆಫ್ ಮಾಡಿದ್ರೂ ಫ್ರಿಜ್ ರನ್ ಆಗಲ್ಲ. ಬಟ್ ಇದರಿಂದ ಫೇಸಿಂದ ಆ ವೈರಿಗೆ ಈಗ ನೀವು ಇದು ಕನೆಕ್ಟ್ ಮಾಡ್ತಿರಲ್ಲ ನೋಡಿ, ಇದಕ್ಕೆ ಕನೆಕ್ಟ್ ಮಾಡಿದಾಗ ನೋಡಿ, ಇದು ಕನೆಕ್ಟ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. ಓಕೆ, ನೋಡಿ ಈಗ ನ್ಯೂಟ್ರಲ್ ಕಟ್ ಆಫ್ ಮಾಡಿದ್ದೀರಾ, ಬಟ್ ಫೇಸ್ ಆನ್ ಇದೆ. ಸೊ ಇದರಿಂದ ಕರೆಂಟ್ ಪಾಸ್ ಆಗಿ ಇಲ್ಲಿವರೆಗೂ ಬರ್ತಾ ಇರುತ್ತೆ, ಇದರಿಂದ ಕರೆಂಟ್ ಪಾಸ್ ಆಗುತ್ತೆ. ಹಾಗಾಗಿ ನೀವು ಈಗ ಕರೆಂಟ್ ಹೋಗಲಿಕ್ಕೆ ಒಂದು ನ್ಯೂಟ್ರಲ್ ಬೇಕು ಆನ್ ಆಗಲಿಕ್ಕೆ. ಇಲ್ಲ ಅಂದರೆ ಇನ್ನೊಂದು ಪಾತ್ ಏನಪ್ಪ ಅಂದರೆ, ನಮ್ಮ ಬಾಡಿಯಿಂದ ಅರ್ಥಿಂಗಿಗೆ ಹೋಗುತ್ತೆ. ಸೊ ಇದು ಕಟ್ ಆಫ್ ಆಗಿದ್ದರೂ ಫೇಸು ಬರ್ತಾ ಇರುತ್ತೆ. ಸೊ ಸಪೋಸ್ ನೀವೇನಾದರೂ ಫ್ರಿಜ್ ಗಿಜ್ಜು ಟಚ್ ಮಾಡಿದ್ರೆ ನಿಮ್ಮ ಬಾಡಿ ಮುಖಾಂತರ ಅದಕ್ಕೆ ಒಂದು ಅರ್ಥಿಂಗಿಗೆ ಹೋಗೋಕ್ಕೆ ಪಾತ್ ಸಿಗುತ್ತೆ. ಹಾಗಾಗಿ ಶಾಕ್ ಹೊಡೆಯೋ ಇದಿರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಏನು ಮಾಡಬೇಕಂದ್ರೆ, ಈ ಪಿನ್ನಲ್ಲೂ ಇಂಡಿಕೇಟರ್ ಇರುತ್ತೆ, ಪಿನ್ನಲ್ಲೂ ಇಲ್ಲಿ ಇಂಡಿಕೇಟ್ ಇರುತ್ತೆ. ಓಕೆ, ಯಾಕಡೆ ಫೇಸ್ ಇಡಬೇಕು ಅಂತ. ಸೊ ಇಲ್ಲಿ ಇಂಡಿಕೇಟ್ ಮಾಡಿದ್ದಾರೆ ನೋಡಿ. ಸೊ ಹಾಗಾಗಿ ಕರೆಕ್ಟ್ ಮೆಥಡ್ ಯಾವುದಪ್ಪ ಅಂದರೆ, ಯಾವಾಗೂ ನ್ಯೂಟ್ರಲ್ ಈ ಕಡೆ ಇರಬೇಕು, ನೆನಪಿಡ್ಕೊಳ್ಳಿ. ಆಮೇಲೆ ಫೇಸ್ ಈ ಕಡೆ ಇರಬೇಕು. ಸೊ ಫೇಸ್ ಯಾವಾಗೂ ಕಟ್ ಆಫ್ ಆಗಬೇಕು. ಓಕೆ, ಆವಾಗ ಫುಲ್ ನಿಮ್ಮದು ಎಲೆಕ್ಟ್ರಾನಿಕ್ ಯಾವುದೇ ಇರಲಿ, ಫ್ರಿಜ್ ಇರಲಿ, ಟಿ ವಿ ಇರಲಿ, ಫುಲ್ ಕಟ್ ಆಫ್ ಆಗುತ್ತೆ. ಓಕೆ, ಆವಾಗ ನೀವು ಏನಾದರೂ ಮುಟ್ಟಿದ್ರು ಏನಾದರೂ ಶಾಕ್ ಹೊಡೆಯಲ್ಲ.
ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ, ಫೇಸ್ ಯಾವಾಗೂ ರೈಟ್ ಸೈಡಿಗೆ, ನಿಮ್ಮ ರೈಟ್ ಸೈಡಿಗೆ ಬರಬೇಕು. ಓಕೆ, ಹಾಗೆ ಫೇಸೇ ಬಟನಲ್ಲಿ ಕಟ್ ಆಫ್ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್.